ರೈತರ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಘೋಷಿಸಿರುವ ಧನಧಾನ್ಯ ಕೃಷಿ ಯೋಜನೆಗೆ ಕೃಷಿಕರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ವೈಜ್ಞಾನಿಕ ಕೃಷಿ ಅಳವಡಿಕೆ, ಹೆಚ್ಚಿನ ಇಳುವರಿ ಹಾಗೂ ಕೃಷಿ ವಲಯದ ಹಲವು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಯೋಜನೆಯನ್ನು ಮಲೆನಾಡಿನ ಶಿವಮೊಗ್ಗ ಜನರು ಸ್ವಾಗತಿಸಿ ರೈತರಿಗೆ ಬೆಂಬಲವಾಗಿ ನಿಂತಿರುವ ಕೇಂದ್ರ ಸರ್ಕಾರದ ಧೋರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ಸ್ಥಳೀಯ ರೈತ ಸಾಗರ್, ಕೃಷಿಯ ಸರ್ವತೋಮುಖ ಬೆಳವಣಿಗೆಗೆ ಯೋಜನೆ ಸಹಕಾರಿಯಾಗಲಿದೆ. ವಿಶೇಷವಾಗಿ ಪಾರಂಪರಿಕ ಕೃಷಿ ಪದ್ಧತಿ ಕೈಬಿಟ್ಟು ವೈಜ್ಞಾನಿಕ ಕೃಷಿ ಅಳವಡಿಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯಲು ಇದು ಅನುವು ಮಾಡಿಕೊಡಲಿದೆ ಎಂದರು. ಪರಿಷ್ಕರಣೆಯನ್ನ ಮಾಡಿ ಯೋಜನೆಯನ್ನ ಒಂದು ರಾಜ್ಯದ ಒಂದು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡ್ತಾ ಇರತಕ್ಕಂಥದ್ದು ನಮ್ಮಂತ ಸಣ್ಣ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ. ರೈತ ಮಹಿಳೆ ಅಕ್ಷರ, ಕೇಂದ್ರ ಸರ್ಕಾರದ ರೈತ ಪರವಾದ ಧನಧಾನ್ಯ ಕೃಷಿ ಯೋಜನೆ ಸಣ್ಣ ರೈತರ ಬದುಕಿಗೆ ಬೆಳಕಾಗಲಿದೆ. ಮಣ್ಣಿನ ಪರೀಕ್ಷೆ, ಔಷಧಿ ಸಿಂಪಡಣೆ, ನೀರಾವರಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಯೋಜನೆ ಒದಗಿಸಲಿದೆ ಎಂದು ತಿಳಿಸಿದರು. 7 ದಶಕಗಳ ನಂತರ ರೈತರಿಗಾಗಿ ಇಂಥ ಒಳ್ಳೆ ಯೋಜನೆ ಬರ್ತಾ ಇದೆ. ಮತ್ತೋರ್ವ ರೈತ ನಾಗರಾಜ್, ಯೋಜನೆ ಬಗ್ಗೆ ಪ್ರತಿಯೊಬ್ಬ ರೈತರು ತಿಳಿದುಕೊಂಡು ಕೃಷಿಯಲ್ಲಿ ಅಳವಡಿಕೆ ಮಾಡಿಕೊಳ್ಳಬೇಕು. ಯೋಜನೆ ಶೀಘ್ರ ಜಾರಿಗೆ ಬಂದರೆ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ನಾವು ಮುಂದೆ ಹೇಗೆ ಕೃಷಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬಹುದು, ಅದರಲ್ಲೇ ಬೆನಿಫಿಟ್ಸ್ ಅನ್ನು ಪಡ್ಕೊಳ್ಬಹುದು ಎನ್ನುವ ಬಗ್ಗೆ ಸಾಕಷ್ಟು ಮಾಹಿತಿಗಳ ಲಭ್ಯತೆ ಸಿಗ್ತದೆ. ಹಾಗಾಗಿ ಈ ವಿಚಾರದ ಅನ್ವಯ ನಾನು ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.